ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾಗಿತ್ತು ವಿಡಿಯೋಸ್ ಮಾಡಿ. ಆ್ಯಂಡ್ ನನ್ನ ಜೊತೆ ಇವತ್ತು ರಘು ಇದ್ದಾರೆ. ತುಂಬ ದಿನಗಳಾದಮೇಲೆ ನಾವು ರಘು ಸೇರಿರೋದು. ಆಲ್ಮೋಸ್ಟ್ 3 months ಆಯಿತು ರಘು. ಇಲ್ಲ, ಆ ಗ್ಯಾಪಲ್ಲಿ ಏನೋ ಒಂದು ಮಾಡಿದ್ವಿ ಅನ್ಕೋತೀವಿ ಅಲ್ವಾ. ಸೊ ಇವತ್ತು ಮತ್ತೆ ನಾವು ಒಂದು ಫಾರ್ಮಿಂಗ್ ರಿಲೇಟೆಡ್ ವಿಡಿಯೋಸ್ನ ಮಾಡೋಣ ಅಂತ ಬಂದಿದ್ವಿ. ಆ್ಯಂಡ್ ನಾವು ಬೇರೆ ತೋಟಕ್ಕೆಲ್ಲೂ ಹೋಗಿಲ್ಲ, ನಮ್ಮ ತೋಟದಲ್ಲೇ ಇದ್ದೀವಿ ಇವತ್ತು. ಆ್ಯಂಡ್ ಈ ತೋಟದಲ್ಲಿ ಏನಂತಂತಂದರೆ ನೀವು ನೋಡ್ಬೋದು ಸುತ್ತ. ಸೊ ಇದು ಒಂದು 1.25 ಎಕರೆ ಬರ್ಬೋದೇನೋ ಗೊತ್ತಿಲ್ಲ ನನಗೆ. ಇದರಲ್ಲಿ ಬಂದು ಚಿಲ್ಲಿನ ಹಾಕಿದ್ವಿ. ಆ್ಯಂಡ್ ಸಣ್ಣ ಮೆಣಸಿನ್ಕಾಯಿ. ರಘುವ್ರಿಗೆ ತನ್ನಿ ದಯಮಾಡಿ. ನೋಡಿರ್ತೀರ ಎಲ್ಲರೂ, ನಮ್ಮನ್ನು ಕಂಡ್ರೆ ಕೆಲವೊಬ್ಬರಿಗೆ ಇದು ಇಟ್ಕೊಂಡಂಗಿರುತ್ತೆ ಅಲ್ವಾ ಗುರು? ಸೊ ರಘು ಅವರು ಬಿಡಿಸ್ತಾ ಇದ್ದಾರೆ ತುಂಬ. ತೋರಿಸು ಗುರು, ನಮ್ಮ ಇದು ಸಬ್ಸ್ಕ್ರೈಬರ್ ದೇವರುಗಳು ಹೇಳಿದ್ರು ಬಿಲ್ಡಪ್ ಕೊಡುಗರು ಹಂಗೆಲ್ಲ ಬೇಡ. ಓಕೆ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಬಟ್ ಏನಂತಂದರೆ ಮಾರ್ಕೆಟಲ್ಲಿ ರೇಟ್ ಇಲ್ಲ. ಹಾಗಾಗಿ ಇದನ್ನು ಬಂದು ನಾವು ರೋಟ್ರ್ ಹಾಕ್ತಾಯಿದ್ದೀವಿ. ರೋಟ್ರ್ ಅಂದರೆ ಫುಲ್ಲು ಏನು ಗುರು, ಏನು ಕರೀತಾರೆ ಗುರು? ರೋಟ್ರ್ ಹಾಕ್ತಾಯಿದ್ದೀವಿ ಡೈರೆಕ್ಟಾಗಿ. ಆ್ಯಂಡ್ ಇದರಲ್ಲಿ ತುಂಬ ನೋಡಿ ಹಣ್ಣಾಗಿದೆ. ಇದನ್ನು ಕಿತ್ಕೊಂಡೋಗಿ ಬಿಸಿಲಿಗೆ ಹಾಕಿ ಒಣಗಿಸಿದ್ರೆ ಸೊ ಒಣಮೆಣಸಿನ್ಕಾಯಿ ಆಗುತ್ತೆ. ಇದರಿಂದ ನೀವು ಮಿಷಿನ್ಗೆ ಹಾಕಿ ಪೌಡರ್ ಮಾಡಿಕೊಂಡ್ರೆ ಸೊ ಚಿಲ್ಲಿ ಪೌಡ್ರ್ ಆಗುತ್ತೆ. ಆರ್ಗ್ಯಾನಿಕ್ ಆಗಿ, ಯಾವುದೇ ರೀತಿ ಕೆಮಿಕಲ್ಲು, ಯಾವುದೇ ರೀತಿ ಕಲರ್ ಆ್ಯಡ್ ಮಾಡಿದೆ ನ್ಯಾಚುರಲ್ ಆಗಿ ನಿಮಗೆ ಒಂದು ಚಿಲ್ಲಿ ಪೌಡ್ರ್ ಸಿಗುತ್ತೆ. ಬಟ್ ನಾವೇನಂತಂದರೆ ಅದು ಮಾಡ್ತಾ ಇಲ್ಲ ಅನ್ಕೋತೀನಿ. ನಮ್ಮ ಮನೇಲಿ ಇದನ್ನೆಲ್ಲ ರೋಟ್ರ್ ಹಾಕಿ ನೆಕ್ಸ್ಟ್ ಬೆಳೆಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹೌದು. ಸೊ ಇವಾಗ ಯಾಕೆ ರಘು ನಾನು ಇದು ಮಾರ್ಕೆಟ್ ಇಲ್ಲ? ನಾನಂತೂ ತುಂಬ ದಿನ ಆಯಿತು ಮಾರ್ಕೆಟ್ ಆಗಿರಲಿ ಇಲ್ಲ ಬೇರೆ ಕಡೆ ಎಲ್ಲ ಓಡಾಡಿ ರೈತರುಗಳ ಜೊತೆ ಕೋಆರ್ಡಿನೇಟ್ ಮಾಡಿ ತುಂಬ ದಿನಗಳಾಯಿತು. ಏನಕ್ಕೆ ರಘು ರೇಟ್ ಇಲ್ಲ? ಇದೇ ರೀತಿ ಇಂಬ್ಯಾಲೆನ್ಸ್ ಆಗ್ತಾ ಇರ್ತದೆ ರೇಟ್ಸ್. ಓಕೆ, ಪ್ರೊಡಕ್ಷನ್ ಜಾಸ್ತಿ ಆದಾಗ ಕಮ್ಮಿ ರೇಟ್ ಆಗುತ್ತೆ. ತಗೊಂಡವ್ರು ಸೀಸನ್ಸ್ ಮದುವೆಗಳಿಲ್ಲ ಅಂದಾಗ ಈ ಥರ ಎಲ್ಲ ಆಗುತ್ತೆ. ಇವಾಗ ಒಂದು ಕಡೆಯಿಂದ ಥಿಂಕ್ ಮಾಡ್ತೀವಿ ಅಂತಂದ್ರೆ ಲೈಕ್ ಮದ್ವೆಗಳು ಇಲ್ಲದೆ ಇರೋದಕ್ಕೂ ಇದ್ರ ಮಾರ್ಕೆಟ್ ಸ್ವಲ್ಪ ಅಲ್ವಾ? ಹೌದು. ಅಂಡ್ ಯಾವುದೇ ಹಬ್ಬ ಹರಿದಿನಗಳಿಲ್ಲ, ಹಾಗಾಗಿನೂ ಒಂದು ಬೇರೆ ಕಡೆ ಜಾಸ್ತಿ ಪ್ರೊಡಕ್ಷನ್ ಮಾಡಿ ರೇಟ್ ಕಮ್ಮಿ ಆಗ್ಬೋದು, ಎಕ್ಸ್ಪೋರ್ಟ್ ಹೋಗೋಲ್ಲ. ಆ್ಯಂಡ್ ಇನ್ನೊಂದು ನಮ್ಮ ಕಡೆ ಕರ್ನಾಟಕ ಅಂತಂದರೆ ಎಸ್ಪೆಷಲಿ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಈ ಕಡೆ ಏನಕ್ಕೆ ರಘು ಒಣಮೆಣಸಿನ್ಕಾಯಿ ಜಾಸ್ತಿ ಮಾಡಲ್ಲ ನಾವು? ನಿನ್ನ ಪ್ರಕಾರ? ನನ್ನ ಪ್ರಕಾರ ಹೇಳ್ತೀನಿ ನಾನು. ಈ ಕಡೆ ಬಿಸಿಲು ಕಡೆ ಸ್ವಲ್ಪ ಕಮ್ಮಿ, ಚಿಲ್ಡ್ ವೆದರ್ ಇದೆ. ಅದಕ್ಕೋಸ್ಕರ ಜಾಸ್ತಿ ಜನ ಪೌಡ್ರು ಮಾಡೋಕ್ಕೆ ಪ್ಲ್ಯಾನ್ ಮಾಡಲ್ಲ ಯಾರು. ನನ್ಗನ್ಸಿದ್ದೇನಂತಂದರೆ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈ ಕಡೆ ಬೆಳೆಗಾರರು ಬೇಗ ಅಂದರೆ ಇದೇನಂತಂದರೆ 1 ವರ್ಷದವರೆಗೂ ಆಗುತ್ತೆ. ನಾವು ಒಣಮೆಣಸಿನ್ಕಾಯಿ ತೆಗಿಬೇಕು ಇನ್ನೊಂದು ಅಂತಂದರೆ ಸೊ ಅಷ್ಟು ಲಾಂಗ್ ವೆಯ್ಟ್ ಮಾಡಲ್ಲ. ಶಾರ್ಟ್ ಟೈಮಲ್ಲಿ ಆಗೋವಂಥ ಬೆಳೆಗಳನ್ನ ಜಾಸ್ತಿ ಬೆಳೀತಾರೆ. ಹೌದು, ಆ ಥರ ನನ್ಗನ್ಸ್ತು ಕಮರ್ಷಿಯಲ್ ಆಗಿ ಥಿಂಕ್ ಮಾಡೋದಾದ್ರೆ. ಇದಕ್ಕೆ ನಾನು ಇನ್ನೊಂದು ಉದಾಹರಣೆ ಹೇಳ್ತೀನಿ. ಇದರಲ್ಲಿ 1 ಲಕ್ಷ ಲಾಭ ಸಿಕ್ಕಿದ್ರೆ ಬೇರೆ ಬೆಳೆಯಲ್ಲಿ 5 ಲಕ್ಷ ಲಾಭ ಸಿಗುವಂಥ ಕೆಲವೊಂದು ಬೆಳೆಗಳಿದೆ. ಹೌದು, ಅದಕ್ಕೆ ಹೋಗ್ತೀರಿ ನಾವು. ಇವಾಗ ಆಯ್ತಪ್ಪ, ನಾನು ಹೂಕೋಸು ಹಾಕಿದೆ. ಹೂಕೋಸ್ಗೆ ಇವತ್ತು ಒಂದು 24 ರೂಪಾಯಿ 20 ರೂಪಾಯಿ ಹಿಂಗಿದೆ ಒಂದು ಹೂಗೆ. 10,000 ಹೂವು ಹಾಕಿದೀನಿ ಅಂತಂದ್ರೆ 8,000 ಹೂವನೇ ಚೆನ್ನಾಗಿರೋದು ಬರಲಿ, 7,000 ಹೂವು ಬರಲಿ, 25 ರೂಪಾಯಿ ಅಂತಂದ್ರೆ ಎಷ್ಟಾಯ್ತು? ಸಿಂಪಲ್ ಆಗಿ ಹಿಂಗೆಲ್ಲ ಥಿಂಕ್ ಮಾಡ್ತಾರೆ. ಈ ಚಿಲ್ಲಿ ಎಲ್ಲ 3 monthsಗೆ ಕ್ರಾಪ್ ಬರೋದಿದು ಅಲ್ವಾ? ಫಲ ಬರೋದೇ 3 monthsಗೆ. ಅದಾದ್ಮೇಲೆ ಇದನ್ನು ಒಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಇನ್ನು 3 ತಿಂಗಳು ಒಳ್ಳೆ ಫಸಲು ಕೊಡುತ್ತೆ. 3 ಅಲ್ಲ 6 ತಿಂಗಳು ಕೊಡುತ್ತೆ ಒಳ್ಳೆ ಫಸಲು ಬರುತ್ತೆ. ಇವಾಗ ಎಕ್ಸಾಂಪಲ್ ಟೊಮೊಟೊ ನಾವು ಏನಾದ್ರು ಉಳಿದ್ರೆ ಲಕ್ಷ ಮಾಡ್ಬೋದು ರೇಟ್ ಇದ್ರೆ. ಇದರಲ್ಲಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಲೇಟು ಪ್ಲಸ್ ಕಮ್ಮಿ. ಅಂಡ್ ಇನ್ನೊಂದು ಇದನ್ನ ಬೆಳಿಬೇಕು ಅಂದ್ರೆ ಸ್ವಲ್ಪ ಕಷ್ಟನೂ ಜಾಸ್ತಿ ಆಗುತ್ತೆ ರಘು. ಮ್ಯಾನ್ ಪವರ್ ಎಲ್ಲ ಬೇಕಲ್ವಾ ಜಾಸ್ತಿ. ಲೇಟ್ ಆಗುತ್ತೆ ಬಿಡಿಸೋದಿಕ್ಕೆ ಪ್ರತಿಯೊಂದಕ್ಕೂ ಅಲ್ವಾ? ಹೌದೌದು. ಸೊ ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಆಗಿ ಬಂದು ಚಿಲ್ಲಿ ಫಾರ್ಮ್ ಮಾಡಿರೋದು. ಹಿಂಗೆ ಪಕ್ಕ ಹೋಗೋಣ. ಪಕ್ಕ ಅಂದರೆ ಕಂಪ್ಲೀಟಾಗಿ ಇದೆಲ್ಲ ಖಾಲಿ ಇದೆ. ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇದು ಕ್ಯಾಪ್ಸಿಕಮ್ ರೆಡಿ ಆಗ್ತಾ ಇದೆ. ಆ್ಯಂಡ್ ಇದರಲ್ಲಿ ಮೊನ್ನೆ ಚಾಮಂತಿ ಹಾಕಿದ್ವಿ. ಸೊ ಅದೇನೋ ಒಂದಷ್ಟು ಲಾಭ ಏನು ಕೊಟ್ಟಿಲ್ಲ. ಅದಕ್ಕೆ ಅದರಲ್ಲೇ ಒಂದು ಸೆಕೆಂಡ್ ಕ್ರಾಪ್ನ ಬಂದು ಅದೇ ಬೆಡ್ಗಳಿಗೆ ಸೆಕೆಂಡ್ ಕ್ರಾಪ್ನ ಬಂದು ಚೆಂಡು ಹಾಕಿದ್ದೀವಿ. ಅದೇನು ಎಕ್ಸ್ಪೆಕ್ಟೇಷನ್ ಏನಿಲ್ಲ ಅದರಲ್ಲಿ ಇಷ್ಟು ಲಾಭ ಬರುತ್ತೆ ಆ ಥರ ಅಂತ. ಜಸ್ಟ್ ಹಾಕಿದ್ದೀವಿ, ಖಾಲಿ ಇರಬಾರ್ದು ಜಮೀನು ಒಂದು ರೀಸನ್ಗೆ. ಅದು ಬಿಟ್ಟು ಇನ್ನು ಮಾಮೂಲಿ ಆ ಕಡೆಗೆ ನೋಡೋದಾದರೆ ಕೃಷಿ ಹೊಂಡ ನೋಡ್ತೀರಾ ನೀವು. ಇನ್ನು ಇದು ಪೂರ್ತಿ ತೋಟ ಇದೆ. ಅಲ್ಲಿ ಬಾಳೆ ಗಿಡ ಇದೆ, ಯಾರೋ ಬೆಂಕಿ ಇಟ್ಬಿಟ್ಟು ಸುಟ್ಬಿಟ್ಟವ್ರೆ. ಸೊ ಅವಾಗವಾಗ ಬಂದಾಗ ತೋಟದ ಕಡೆ ಒಂದಷ್ಟು ಗಿಡಗಳನ್ನ ಸಹ ಹಾಕಿದ್ದೆ. ಇಲ್ಲೊಂದು ಪಪ್ಪಾಯ ಗಿಡ ಹಾಕಿದ್ದೆ, ತುಂಬ ದಿನ ಆಗಿತ್ತು. ತುಂಬ ಹೈಟ್ ಬಂದಿದೆ, ಖುಷಿ ಆಗ್ತಿದೆ ನೋಡೋದಕ್ಕೆ.
ಆ್ಯಂಡ್ ಅವಾಗವಾಗ ನಾನು ಆ ಥರದ್ದೆಲ್ಲ ಮಾಡ್ತಾ ಇರ್ತೀನಿ. ತೋಟದ ಕಡೆ ಬಂದಾಗೆಲ್ಲ ಒಂದಷ್ಟು ಗಿಡಗಳನ್ನ ಹಾಕೋದು. ಸ್ಟಾರ್ ಫ್ರೂಟ್ ಇದೆ, ವಾಟರ್ ಆಪಲ್ ಇದೆ, ಚಕ್ಕೋತ ಇದೆ, ಪಪ್ಪಾಯ, ಕೊಕೊನೆಟ್ ಇದೆ, ಬಾಳೆ ಗಿಡಗಳಿದೆ. ಅದಾದಮೇಲೆ ಮಾವಿನ ಗಿಡ ಅಲ್ಲಿ ಹಾಕಿದ್ದೆ, ಬಟ್ ಅದು ಬಂದಿಲ್ಲ, ಒಣಗೋಗಿದೆ. ಅದು ಬಿಟ್ಟು ನಿಂಬೆಹಣ್ಣು ಹಾಕಿದ್ದೀವಿ. ಮೇಕೆಗಳಿಗೆ, ಕುರಿಗಳಿಗೆ ಅಂತಲೇ ಬೇವು ಹಾಕಿದ್ದೀವಿ. ತುಂಬ ಇದೆ. ಇಲ್ಲಿ ನೋಡಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಎಲ್ಲ ಮಾತಾಡ್ತಾಯಿದ್ರೆ. ಸೊ ಇವಾಗ ನಾವು ಇನ್ನೊಂದು ಸ್ಯಾಡ್ ಸ್ಟೋರಿನ ಶೇರ್ ಮಾಡೋದಕ್ಕೆ ಬರ್ತಾಯಿದ್ದೀವಿ. ಸೊ ಎಲ್ಲರಿಗೂ ಹೇಳೋದೇನೆಂದರೆ, ಫಸ್ಟ್ ಥಿಂಗ್ ನಾನಿವಾಗ ಒಂದು ನಮ್ಮ ತೋಟ ತೋರಿಸೋದಕ್ಕೆ ಫಸ್ಟು ನಾವು ಬಂದು ವೀಕೆಂಡ್ ಫಾರ್ಮರ್ಸ್, ಇದೊಂದು ಮೈಂಡಲ್ಲಿರಲಿ ಎಲ್ಲರಿಗೂ. ಬರೀ ವೀಕೆಂಡ್ ಮಾತ್ರ ಫ್ರೀ ಆದಾಗ ಬಂದು ನಾವು ಅಗ್ರಿಕಲ್ಚರ್ನ ಮಾಡೋದು. ಏನಕ್ಕೆ ಅಂತಂದರೆ, ಕೆಲವೊಬ್ಬರು ಯಾರಾದರೂ ಬೆಳೆ ಚೆನ್ನಾಗಾಗಿಲ್ಲ, ಬೆಳೆ ಹಂಗೆ ಮಾಡಿದ್ದಾರೆ ಮಾಡೋದು ಬರಲ್ಲ ಅನ್ನೋರಿಗೆ ಇದನ್ನು ಹೇಳ್ತಾ ಇರೋದು. ಏನಕ್ಕೆ ಅಂತಂದರೆ, ವೀಕೆಂಡ್ ಫಾರ್ಮರ್ ವೀಕೆಂಡಲ್ಲಿ ಮಾತ್ರ ಬಂದು ಮಾಡಿರೋದಕ್ಕೆ ಇಷ್ಟ ಆಗಿದೆ. ಕಂಪ್ಲೀಟಾಗಿ ಇದ್ರದ್ದು ಕ್ಯಾಪ್ಸಿಕಮ್ ತೋಟ ನಿಮಗೆ ತೋರಿಸಿದ್ದೆ, ಫಸ್ಟ್ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ತುಂಬ ಚೆನ್ನಾಗಿತ್ತು ತೋಟ, ಆ್ಯಂಡ್ ಒಳ್ಳೆ ಫಸಲು ಸಹ ಇತ್ತು. ಇವಾಗೂ ನನ್ನ ಚೆಸ್ಟ್ ಲೆವೆಲ್, ನೆಕ್ ಲೆವೆಲ್ಗಿದೆ ಗಿಡ. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಒಂದಷ್ಟು ಹಾಳಾಗಿದೆ. ನಾನು ಕಂಪ್ಲೀಟಾಗಿ ತೋರಿಸೋದಕ್ಕೆ ಇಷ್ಟಪಡಲ್ಲ. ಯಾವ ಥರ ಅಂದರೆ, ಈ ಥರ ಒಂದಷ್ಟು ಪ್ರಾಬ್ಲಮ್ ಆಗಿದೆ. ಇದೆಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ಅಂದರೆ ಮೇಂಟೆನೆನ್ಸ್ ಕಡಿಮೆ ಆಗಿದೆ ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೂ ನೋಡಿ ಸೈಜ್ ಇದೆ, ಮಾರ್ಕೆಟ್ಗೆ ಕಳಿಸ್ಬೋದು. ಇವಾಗೂ ಏನು ತೊಂದರೆ ಇಲ್ಲ. ಸೆಕೆಂಡ್ ಕ್ವಾಲಿಟಿ ಆಗುತ್ತೆ ಅಷ್ಟೇ ಅಲ್ವಾ. ಇದಕ್ಕೆ ಸ್ವಲ್ಪ ಮೆಡಿಸಿನ್ಸ್ ಸ್ವಲ್ಪ ಸ್ಪ್ರೇ ಮಾಡಬೇಕಾಗಿತ್ತು. ಇನ್ಸೆಕ್ಟಿಸೈಡು ಇರುತ್ತಲ್ಲ, ಅದೆಲ್ಲ ಕಂಟ್ರೋಲ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಸೊ ಒಳಗಡೆ ಏನಾದ್ರು ಪ್ರಾಬ್ಲಮ್? ನವೀನ್ ಅವ್ರು ಹೇಳ್ದಂಗೆ ವೀಕೆಂಡ್ ಫಾರ್ಮರ್ ಇದು ಸಮಸ್ಯೆ. ಡೈಲಿ ತೋಟದಲ್ಲಿ ಓಡಾಡ್ತಾ ಇದ್ರೆ ಈ ಸಮಸ್ಯೆ ಬರಲ್ಲ. ಆಕ್ಚುಲಿ ಡೈಲಿ ತೋಟದಲ್ಲಿ ಮಾಡೋರು ಇಷ್ಟು ದಬಾಕಿಲ್ಲ. ಕೆಲವೊಬ್ರು ಆಡ್ಕೊಳ್ಳೋರು ಇದ್ದಾರೆ. ಅವ್ರಿಗೆ ಹೇಳೋದೇನಂತಂದ್ರೆ, ಅವರು ವರ್ಷ ಪೂರ್ತಿ ತೋಟದಲ್ಲಿ ದಬಾಕಿರೋದು ನಾವು ನೋಡಿದೀವಿ, ಏನ್ ದಬಾಕಿದ್ದಾರೆ ಅಂತ. ಬಟ್ ಕಂಪೇರಿಂಗ್ ಟು ಅದರ್ಸ್ ನಾವು ಗ್ರೇಟ್ ಅಂತಾನೆ ನಮಗೆ ಫೀಲ್ ಆಗುತ್ತೆ ಅಲ್ವಾ, ಏನ್ ರಘು? ಹೌದು ನೋಡಿ, ಚೆನ್ನಾಗಿದೆ ನೋಡಿ, ಸೆಕೆಂಡ್ ಕ್ವಾಲಿಟಿ. ನನಗೇನಂದ್ರೆ ಇದ್ರೊಳಗಡೆ ಏನೈತೆ ಅಂತ ನೋಡೋಣ. ಅದರೊಳಗೆ ಬೀಜ ಇರುತ್ತೆ, ಬಿತ್ತನೆ ಬೀಜ. ಇಲ್ಲ ಗುರು, ಇನ್ನೇನಾದ್ರು ಡ್ಯಾಮೇಜ್ ಆಗಿದೆಯಾ ಅಂತ. ಇಲ್ಲಿ ನೋಡ್ಬೋದು ನೀವು, ಈ ಥರ ಆಗಿದೆ. ಸೀಡ್ಸ್ ಇದೆ. ಔಷಧಿಗಳನ್ನ ಹೊಡೆದು ಕಂಟ್ರೋಲು ಮಾಡ್ಬೋದು. ಅದನ್ನು ಮಾತಾಡಬೇಕು ಏನಂತ. ಸೊ ಗಿಡ ತೋರಿಸ್ಬೇಕು ಅಂತಂದರೆ ಈ ಥರ ಇದೆ ಗಿಡ. ಒಂದಷ್ಟು ಎಲೆಗಳಿಗೆಲ್ಲ ಈ ಥರ ಸುರುಗ್ರೋಗನ ಇದು ರಘು. ಅಲ್ಲಲ್ಲಿ ಸ್ವಲ್ಪ ಗಿಡಗಳು ಸಹ ಸಾಯ್ತಾ ಇದೆ. ಆ್ಯಕ್ಚುಲಿ ನಾನು ಇಲ್ಲಿ ಬಂದು ತುಂಬ ದಿನಗಳಾಗಿದೆ. ಹಾಗಾಗಿ ನನಗೂ ಕಂಪ್ಲೀಟ್ ಡೀಟೇಲ್ಸು ಗೊತ್ತಿಲ್ಲ. ಸೊ ಎಲ್ಲ ತಿಳ್ಕೊಂಡು ಮಾಡ್ತೀನಿ. ಈ ಗಿಡದಲ್ಲಿ ನೋಡು ರಘು, ಯಾವುದೇ ಥರ ಇದಿಲ್ಲ, ಪ್ರಾಬ್ಲಮ್ ಇಲ್ಲ. ಎಷ್ಟು ಚೆನ್ನಾಗಿದೆ ಕಾಯಿ ಬಂದಿದೆ ಇದರಲ್ಲಿ. ಇದೆಲ್ಲ ಏನು ರಘು? ಇದೆಲ್ಲ ಹಿಂಗೆ ಮೇಂಟೆನೆನ್ಸ್ ಕರೆಕ್ಟ್, ಸರಿಯಾದ ಟೈಮಕ್ಕೆ ಮೆಡಿಸಿನ್ಸ್ ಹೋಗ್ತೀರಾ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ತುಂಬ ಇವಾಗ ಪ್ರೆಸೆಂಟ್ಗೆ ಬಂದು ಒಂದು ಆಫರ್ನ ಮಾಡಿದ್ದೀನಿ. ಏನಪ್ಪ ಅದು ಆಫರು ಅಂತಂದರೆ, ಮೆಟರ್ನಿಟಿ ಶೂಟ್ನ ಮಾಡ್ತಾಯಿದ್ದೀವಿ ಬರೀ 10,000ಕ್ಕೆ, 9,999. ಇದೇನಕ್ಕೆ ಮಾಡ್ತಾಯಿದ್ದೀವಿ ಇಷ್ಟೊಂದು ಆಫರ್ ಕೊಟ್ಟು? ಇದರಲ್ಲಿ ಏನೆಲ್ಲ ಸಿಗುತ್ತೆ ಅಂತಂದರೆ, 3 ಗೌನ್ ಸಿಗುತ್ತೆ. ಆ್ಯಂಡ್ ನೀವು ಹೊರಗಡೆ ನೋಡ್ಬೋದು, ಒಂದು ಗೌನ್ ಏನಾದ್ರು ರೆಂಟ್ ಮಾಡಬೇಕು ಅಂದರೆ ಕೆಲವೊಂದು ಹತ್ರ 2,500 ಇರುತ್ತೆ, ಕೆಲವೊಂದು ಹತ್ರ 1,000 ಇರುತ್ತೆ, 1,500, 2,000 ಈ ಥರ ಎಲ್ಲ ಇರುತ್ತೆ ಗೌನ್ಗಳು. ನಾನು ನನ್ನ ಪ್ಯಾಕೇಜಲ್ಲಿ ಬಂದು 3 ಗೌನ್ನ ಫ್ರೀಯಾಗಿ ಕೊಡ್ತಾ ಇರ್ತೀನಿ 9,999ಗೆ. ಆ್ಯಂಡ್ ಮೇಯ್ನ್ ಥಿಂಗ್ ಏನಂದರೆ, ವಿತ್ ಪ್ರಾಪರ್ಟೀಸ್ ನಾನು ನಿಮ್ಮ ಮನೆಗಳಿಗೆ ಬಂದು ಶೂಟ್ ಮಾಡ್ತೀನಿ. ಯಾರು ನನಗೆ ಬುಕ್ ಮಾಡ್ತಾರೋ ಅಂಥವ್ರ ಮನೆಗಳಿಗೆ ಬಂದು. ಇದೇನಕ್ಕೆ ಮಾಡ್ತಾಯಿದ್ದೀನಿ ಅಂತಂತಂದರೆ, ತುಂಬ ಜನ ಅಡ್ವಾನ್ಸ್ಗಳು ಮಾಡಿ ಟೈಮ್ ಸಿಗದೆ ಶೂಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಫೇಸ್ ಮಾಡಿದ್ದೀನಿ ನಾನು. ಹಾಗಾಗಿ ಆ ಥರ ನೆಕ್ಸ್ಟ್ ಯಾರಿಗೂ ಆಗಬಾರ್ದು ಅಂತ ಹೇಳಿ ಅವರು ಮನೆಗಳಿಗೆ ಹೋಗಿ ಅಲ್ಲೇ ಸೆಟಪ್ ಎಲ್ಲ ರೆಡಿ ಮಾಡಿ ಅಲ್ಲೇ ಶೂಟ್ ಮಾಡೋ ಪ್ಲ್ಯಾನು ನಂದಾಗಿದೆ. ಆ್ಯಂಡ್ ಯಾರು ಬುಕ್ಕಿಂಗ್ ತೊಗೊಳ್ತೀರಾ ಅನ್ನೋದಾದ್ರೆ ಮ್ಯಾಡ್ ಮ್ಯಾಕ್ಸ್ ಈವೆಂಟ್ಸ್ಗೆ ಇಲ್ಲ ನನ್ನ ಪರ್ಸ್ನಲ್ ಅಕೌಂಟ್ ನವೀನ್ ನಾರಾಯಣ್ಗೆ DM ಮಾಡಿ ಬುಕ್ ಮಾಡ್ಕೋಬೋದು ನಿಮ್ಮ ಡೇಟ್ಸ್ನ. ಇದು ಆಫರ್ ಬಂದು 2025 ಪೂರ್ತಿ ವರ್ಷ ಇಟ್ಟಿರ್ತೀನಿ. ಏನು ಗುರು, ಚೆನ್ನಾಗೈತೆ ಆಫರು? 2024 ಅಲ್ಲ ಗುರು, 24 ಇನ್ನೇನು ಮುಗೀತಾ ಇದೆಯಲ್ಲ, 24-25 ಆ್ಯಕ್ಚುಲಿ ನಾನೇನು ಪ್ರಮೋಷನ್ ಮಾಡಿದ್ದೀನಿ ಆ ಪೋಸ್ಟರಲ್ಲಿ ಹಂಗೆ ಐತೆ. 25 ಪೂರ್ತಿ ಇರುತ್ತೆ. ಸೊ ಬುಕ್ ಮಾಡ್ಕೋಬೋದು ಗುರು. ನೆಕ್ಸ್ಟ್ ಏನಾದ್ರು ಹೇಳೋದು? ಏನಿಲ್ಲ, ಅಂದರೆ ಈ ಥರ ಬೆಳೆ ಮಾಡಿದಾಗ ಮೇಂಟೆನೆನ್ಸ್ ಮಾಡಬೇಕು. ಮಾಡಿಲ್ಲ ಅಂದರೆ ರೈತನಿಗೆ ಇದು ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ.
ಈ ಥರ ಆಕ್ಚುಲಿ ಇದು ಕರೆಕ್ಟಾಗಿ ಇನ್ನೂ ಚೆನ್ನಾಗಿತ್ತು ಅಂದ್ರೆ ಇನ್ನೊಂದು 10 ಲಕ್ಷ ಆಗಿರ್ತೈತೆ ಏನ್ರಿಗೂ ಆಗ್ತಾಯಿತ್ತು. ಆರಾಮಾಗಿ ಇನ್ನು 10 ಲಕ್ಷ ಮೇಲೆ ಆಗ್ತಾ ಇತ್ತು. ಬಟ್ ಇವಾಗ ಏನು ತೊಂದರೆ ಇಲ್ಲ, ಡೆವಲಪ್ ಮಾಡ್ಬೋದು. ಇದೆಲ್ಲ ಏನಂದ್ರೆ 15 ಡೇಸ್ ಪ್ರಾಪರ್ ಕೇರ್ ಮಾಡಿದ್ರೆ ಇದೆಲ್ಲ ತೆಗೆದು ಆರಾಮಾಗುತ್ತೆ. ಹೌದೌದು. ಏನ್ರಿಗೂ ಇದೆಲ್ಲ ಫರ್ಟಿಲೈಸರು ಆರಾಮಾಗಿ ಮಾಡಿದ್ರೆ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಎಲ್ಲ ಕ್ಲಿಯರ್ ಆದರೆ ಆಗುತ್ತೆ. ಇದನ್ನ ಒಂದು 15 ದಿನ ಆದಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀವಿ. ಇವಾಗ ಪ್ರೆಸೆಂಟ್ ನೀವು ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ. ಒಂದು 15 ದಿನ ಆದಮೇಲೆ ಯಾವ ಥರ ಚೇಂಜಸ್ ಇರುತ್ತೆ ಅಂತಲೂ ಒಂದು ಮಾಡೋಣ ಒಂದು ವಿಡಿಯೋ ಅಲ್ವಾ. ಹೌದೌದು. ಆ್ಯಕ್ಚುಲಿ ಇವತ್ತು ಲಾಗ್ ಮಾಡೋ ಐಡಿಯಾ ಬಂದು ಏನು ಹೇಳೋದಕ್ಕೆ ಅಂತಂದರೆ, ನಾವೊಂದು ಮುದ್ದೆ ಅನ್ಲಿಮಿಟೆಡ್ ಮುದ್ದೆ ನಾಟಿ ಕೋಳಿ ರಾಗಿ ಮುದ್ದೆ ಯಾರು ಜಾಸ್ತಿ ತಿಂತಾರೋ ಅದು ಕಾಂಪಿಟೇಷನ್. ಹೌದು, ಈ ಥರದೊಂದು ಅಂದರೆ ಇದು ರೈತರಿಗೆ ಅಂತ ಅಂದ್ಕೊಂಡ್ವಿ ಫಸ್ಟು. ಬಟ್ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಇದು ಬಂದು ನಮ್ಮ ತೋಟದಲ್ಲೇ ನಡೆಯುತ್ತೆ. ನಿಮಗೆ ವೆನ್ಯೂದಾಗಿರಲಿ ಇಲ್ಲ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಫಸ್ಟ್ ಪ್ರೈಸ್ ಬಂದು ಒಂದು ಕುರಿ ಕೊಡ್ತಾಯಿದ್ವಿ. ಸೆಕೆಂಡ್ ಪ್ರೈಸ್ ಬಂದು ಕ್ಯಾಶ್ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಅದು ಕ್ಯಾಶ್ ಆಗ್ಬೋದು, ಇಲ್ಲಾಂದರೆ ಕೋಳಿ ಹುಂಜಗಳಾಗ್ಬೋದು. ಚೇಂಜಸ್ ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಇದನ್ನು ಇನ್ನೊಂದು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡ್ತೀವಿ. ಕೋಲಾರ ಡಿಸ್ಟಿಕಲ್ಲಿ ನಿಯರ್ ಬೈ ನಮ್ಮ ಟೇಕಲ್ ಸುತ್ತಮುತ್ತಲು, ಮಾಲೂರು ತಾಲೂಕು, ಬಂಗಾರಪೇಟೆ ತಾಲೂಕಾಗಿರಲಿ, ಶ್ರೀನಿವಾಸಪುರ, ಇದೆಲ್ಲ ನಿಯರೇ ಆಗುತ್ತೆ. ಸೊ ಯಾರು ಕಾಂಪಿಟೇಷನ್ ಸೊ ಯಾರನ್ನ ಜಾಯ್ನ್ ಆಗೋರಿದ್ರೆ ಜಾಯ್ನ್ ಆಗ್ಬೋದು. ನೀವು ಕಮೆಂಟ್ ಮುಖಾಂತರ ನಂಬರ್ಗಳನ್ನ ಶೇರ್ ಮಾಡಿ. ನಾವು ಒಂದು ಗ್ರೂಪ್ ಮಾಡ್ತೀವಿ. ಇದರಲ್ಲಿ ಸ್ಲಾಟ್ಸ್ ಎಷ್ಟು ಜನಕ್ಕೆ? ಇದು ಒಂದು 25 to 30 ಮೆಂಬರ್ಸ್ ಫಸ್ಟ್ ಬ್ಯಾಚ್ ಕೂರಿಸ್ತೀರಿ. ಅದರಲ್ಲಿ ಯಾರು ಟಾಪ್ ಸೆಲೆಕ್ಟ್ ಇದರಲ್ಲಿ ಏನಂತಂದ್ರೆ ಮೇನ್ ಯಾರು ಜಾಸ್ತಿ ಮುದ್ದೆ ತಿಂತಾರೆ. ಹೌದು, ಜಾಸ್ತಿ ಪೀಸ್ಗಳು ಕಡಿಮೆನೆ ಹಾಕಿರ್ತೀವಿ. ನೆಂಚ್ಕೊಳ್ಳೋದಕ್ಕೆ ಏನು ಬೇಕಷ್ಟು ಜಾಸ್ತಿ ಮುದ್ದೆ ಮೇಲೆ ಫೋಕಸ್ ಇರುತ್ತೆ. ಮುದ್ದೆ ಯಾರು ಜಾಸ್ತಿ ಮುದ್ದೆ ತಿಂತಾರೋ ಅವ್ರಿಗೆ ಅವತ್ತೇ ಲೈವ್ ಅಲ್ಲೇನೆ ಫಸ್ಟ್ ಪ್ರೈಸ್ ಏನು ಕುರಿ ಅನ್ಕೊಂಡಿದೀವಿ, ಒಳ್ಳೆ ಟಗರ್ನ ತರೋ ಪ್ಲಾನ್ ಇದೆ. ಆ ಟಗರ್ನ ಅವತ್ತೇನೆ ಕೊಡ್ತೀವಿ. ಆ್ಯಂಡ್ ಸೆಕೆಂಡ್ ಪ್ರೈಸ್ ಇರುತ್ತೆ. ಥರ್ಡ್ ಪ್ರೈಸ್ ಪ್ಲಾನ್ ಇಲ್ಲ ಆ್ಯಕ್ಚುಲಿ. ಒಂದು ಮಾಡೋಣ, ಜನಗಳೇನಾದ್ರು ಜಾಸ್ತಿ ಆದ್ರೆ 3rd 4th ಮಾಡೋಣ. ಬಂದವ್ರಿಗೇನು ಫಾಲೋವರ್ಸ್ ಮೇಲೆ ಕಾರ್ಯಕ್ರಮ ಬರೋ ಜನದ ಮೇಲೆ ಡಿಸೈಡ್. ಆ್ಯಂಡ್ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ತಪ್ಪದೆ. ಎಷ್ಟೋ ಟ್ಯಾಲೆಂಟ್ಗಳಿರ್ತಾರೆ ನಮ್ಮ ರೈತರಲ್ಲೂ, ಅವ್ರನ್ನ ಗುರ್ತಿಸೋಣ ಅಲ್ವಾ. ಆ್ಯಂಡ್ ಇದಕ್ಕೆ ಯಾರು ಜಾಯ್ನ್ ಆಗೋರಿದ್ರೆ ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ನಮ್ಮ ಯೂಟ್ಯೂಬಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಆಗಿರಬೇಕು. ಅದಾದವ್ರಿಗೇ ಫಸ್ಟ್ ಪ್ರಿಯಾರಿಟಿ ಇರುತ್ತೆ. ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಆ್ಯಕ್ಚುಲಿ ನಾನು 10 ನಿಮಿಷ ಮಾಡ್ತಾ ಇದ್ದೆ, ಇವತ್ತು 12:40 ಆಗಿದೆ ಆಲ್ರೆಡಿ. ಸೊ ಒಂದು ಸಿಂಗಲ್ ಸ್ಟ್ರೆಚಲ್ಲಿ 12 ಅಲ್ಲ 13 ನಿಮಿಷ ಮಾಡ್ತಾ ಇರೋಂಥ ಫಸ್ಟ್ ಲಾಗರ್ಸ್ ನಾವೇನೆ. ಯಾರು ಕಟ್ಟೆ ಮಾಡಲ್ಲ ಗುರು, ಯಾರು ಎಲ್ಲರೂ ಕಟ್ ಮಾಡ್ಕೊಂಡು ವಿಡಿಯೋ ಹಾಕ್ತಾರೆ. ನಾವು ಇದೊಂದು ದಾಖಲೆ ಅನ್ಬೋದು ನಮ್ದು. ನೋಡೋಣ ಹಿಸ್ಟ್ರಿ ಹುಡ್ಕೋಣ. ಸೊ ಅದನ್ನು ಮಾಡ್ಬೋದಲ್ಲ ರಘು, ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂಡು 13 ನಿಮಿಷ ಒಂದು ಲಾಗ್ನ ಇದು ಮಾಡ್ತಾ ಇದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತೀರಿ. ಇಷ್ಟು ದಿನ ಅಂತೂ ನನ್ನ ಫೋಟೋಗ್ರಫಿ ಕೆಲಸಗಳಲ್ಲಿ ತುಂಬಾ ಬ್ಯುಸಿ ಇದ್ದೆ, ಹಾಗಾಗಿ ನಾನು ವಿಡಿಯೋಸ್ನ ಮಾಡಿರಲಿಲ್ಲ. ಇನ್ನು ಮುಂದೆ ಬ್ಯಾಕ್ ಟು ಬ್ಯಾಕ್ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಏನಕ್ಕೆ ಅಂತ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟ್ ಹೆಂಗೆ ಸಿಗುತ್ತೋ ಅದ್ರ ಮೇಲೆ ಹೋಗುತ್ತೆ, ಆಯ್ತಾ. ಸೊ ಹಾಗಾಗಿ ಆ್ಯಂಡ್ 50K ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ ತಕ್ಷಣ ಇನ್ನೊಂದು ಬಿಗ್ ಗಿವ್ ಅವೇ ಅನೌನ್ಸ್ಮೆಂಟ್ನ ಸಹ ಮಾಡ್ತೀನಿ. ಸೊ ಫಾಲೋ ಮಾಡ್ತಾರೆ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.